प्रिय सतिनी सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते हरिं करासनगर्भ्यदां नलसिकां सौं क्लीं कलां बिभ्रतीं सवर्णां प्रदानीं च वृषदां दौतां त्रिनेत्रोज्ज्वलां वन्दे पुस्तकपासमङ्कुशधरां सर्गभूषितामुज्ज्वलां त्वां गौरीं त्रिपुरां परात्परकलां श्रीचक्रसञ्चारणीं ओं श्रीं ललिताय नमः जातवेदसे सर्वावसोमरादितो निदहादिवेदाः सरः पर्षतदुर्गाणि विश्वानावेव सिन्धुं दुरितात्यग्निः त्वामग्निव्रणां तपसा ज्वलन्तीं वैलोचनीं कर्मफले तुष्टां दुर्गां देवीगुं शरणमहं प्रपद्ये सुतरसितरसीं नमः अग्ने त्वन्पारयानव्यो अस्मान् सुस्तिव्रतदुर्गाणि विश्वां ओं श्रीं ललिताम्बिकाय नमः दुर्गाम्बिकाय नमः क्षेत्रपालिनी नमः ओं श्री केम्पम्मदेवी नमः ओं ललिताय नमः ओं नवदुर्गाय नमः महाकाली महालक्ष्मी समेत श्रीमद्महाललिताम्बालाम्बिकायै नमो नमः ब्राह्मी माहेश्वरी कौमारी विष्णुवी वाराहीन्द्राणी चामुण्डां चण्डिकां श्री महाकाली महालक्ष्मीदेवताभ्यो नमः रजिताचलशृङ्गाग्रमध्यस्थायै नमो नमः हिमाचलमहापावनंशदायै नमो नमः शङ्करार्धाङ्गसौन्दर्यलहर्यै नमो नमः श्रीं महाकाली महालक्ष्मी नमो नमः ललिताम्बिकाय नमः दुर्गाम्बिकाय नमः चक्रेश्वरी भाला त्रिपुरसुन्दरी जगज्जनन्यै नमो नमः ಶ್ರೀ ಕ್ಷೇತ್ರ ಶ್ರೀ ಕೆಂಪಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ ಈಗಾಗಲೇ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಭಕ್ತರಲ್ಲಿ ಭಕ್ತಿಯಿಂದ ಭಗವಂತನ ಅರ್ಪಣೆ ಆಗ್ತಕ್ಕಂಥದ್ದು. ಭಕ್ತಿಯಿಂದ ಯಾರು ಬಂದು ಕೋರಿಕೆಗಳನ್ನು ಕೇಳಿಕೊಂಡರೂ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾಯಿ ವಿಶೇಷವಾಗಿರ್ತಕ್ಕಂಥ ರೀತಿ ವರಪ್ರಸಾದವನ್ನು ಕರುಣಿಸ್ತಿರ್ತಕ್ಕಂಥದ್ದನ್ನು ಇಡೀ ನಾಡಿನ ಜನತೆ ಗಮನಿಸ್ತಿದ್ದಾರೆ. ಹಾಗೆ ಕೆಂಪಮ್ಮ ಎಂಬತಕ್ಕಂಥ ನಾಮಾಂಕಿತದಿಂದ ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳು, ಕಲಿಯುಗದ ಕಲ್ಪವಲ್ಲಿಯಾಗಿ ಬೇಡಿದ ವರಗಳನ್ನು ಕೊಡ್ತಿರ್ತಕ್ಕಂತಹ ತಾಯಿ ಕೆಂಪಮ್ಮಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಈ ಒಂದು ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹಾಗೆ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ರಾಹುಕಾಲಗಳಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನಕ್ಕೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾಗಿ ಬೇಡಿ ಬಂದಂತಹ ಭಕ್ತರಿಗೆ ಯಾರು ತಾಯಿ ಅಮ್ಮ ಅಂತ ಹೇಳ್ತಾರೋ, ಅಮ್ಮ ಅಂತ ಕೇಳುವಂತಹ ಮರುಕ್ಷಣ ತಾಯಿ ಪ್ರಸಾದವನ್ನು ಕರುಣಿಸ್ತಕ್ಕಂತಹ ಏಕೈಕ ಕ್ಷೇತ್ರ ಕೆಂಪಮ್ಮನ ಕ್ಷೇತ್ರ. ಇದೊಂದು ಕುಗ್ರಾಮವಾಗಿ ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥದ್ದಾದರೂ ಈ ಗ್ರಾಮವನ್ನು ದಿನೇ ದಿನೇ ಅಭಿವೃದ್ಧಿಪಡಿಸ್ತಿರ್ತಕ್ಕಂಥದ್ದು ತಾಯಿ ಕಲಿಯುಗದ ಕಲ್ಪವಲ್ಲಿಯಾಗಿ ಕೆಂಪಮ್ಮ ಈ ಭಾಗದಲ್ಲಿ ನಿಂತು ಎಲ್ಲರನ್ನೂ ಹರಿಸಿ ಆಶೀರ್ವದಿಸುತ್ತಿದ್ದಾಳೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ತಾಯಿಯ ಸಾನ್ನಿಧ್ಯದಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿ ನಡೀತಿದೆ. ವಾರ್ಷಿಕೋತ್ಸವದ ಕಾರ್ಯಕ್ರಮ ಹಿಂದೆ ಒಂದು ವಾಸ್ತುಗೃಹದಲ್ಲಿ ಕಳಶದ ರೂಪದಲ್ಲಿ ಕೂತು ಕಳಶದಲ್ಲಿ ನಿತ್ಯಾರ್ಚನೆಗಳನ್ನು ನಡೆಸ್ಕೊಳ್ತಿರ್ತಕ್ಕಂಥ ನನ್ನ ಆಶ್ರಮದ ಸದ್ಭಕ್ತರು ಹಾಗೂ ನನ್ನ ಆತ್ಮೀಯರು ಆದಂಥ ಗಂಗಾಧರವರ ವಾಸ್ತುಗೃಹದಲ್ಲಿ ನಿತ್ಯ ಸೇವೆಯನ್ನು ತೆಗೆದುಕೊಳ್ತಿದ್ಲು. ಅದಾದ ನಂತರ ಕಾಲಕ್ರಮೇಣ ಒಂದು ಗರ್ಭಾಲಯವನ್ನು ಮಾಡಿ ಗರ್ಭಗುಡಿಗೆ ಬಂದು ವಿಶೇಷವಾಗಿರ್ತಕ್ಕಂಥ ಆಲಯ ನಿರ್ಮಾಣ ಆಗಿ ಇವತ್ತು ಜಗತ್ಪ್ರಸಿದ್ಧಿಯಾಗಿ ಬರ್ತಕ್ಕಂತಹ ಭಕ್ತರನ್ನು ಆಕರ್ಷಣೆ ಮಾಡಿ ಎಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸುವಂತಹ ರೀತಿ ತಾಯಿಯ ಒಂದು ವರಪ್ರಸಾದ ಆಗಿದೆ. ಅಂತಹದರಲ್ಲಿ ನಡೀತಿರ್ತಕ್ಕಂಥ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು, ಅದರಲ್ಲೂ ಶುಭ ಸಂಧ್ಯಾಕಾಲ ಗೋಧುಳಿ ಲಗ್ನದಂದು ಇಂದು ಪ್ರಾರಂಭವಾಗುವಂಥ ಕಾಲ, ನಾಳೆ ಪುನಃ ಮುಂಜಾನೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಎಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗೆ ದೇವಿಗೆ ನಡೆದಂತಹ ಸಹಸ್ರ ಕಲಶಾಭಿಷೇಕ, ಸಹಸ್ರ ಕುಂಭಾಭಿಷೇಕದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಸಿದ್ಧ ದೇವಿಗೆ ಎಲ್ಲವೂ ಸಿದ್ಧ ಪ್ರಸನ್ನತೆಯಿಂದ ಆಗಿದೆ. ಹಾಗಾಗಿ ತಾಯಿಯ ಆ ಪ್ರಸನ್ನತೆ, ತಾಯಿಯ ಕೃಪಾಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗುವಂತಹ ಈ ಶುಭಗಳಿಗೆಯಲ್ಲಿ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ತಾಯಿಯನ್ನು ಪ್ರಾರ್ಥನೆ ಮಾಡೋಣ, ಜಗತ್ತಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಣ. ಅದರಲ್ಲೂ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಶುಭ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ರವಿವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ದೇವಿನ ಪ್ರಾರ್ಥನೆ ಮಾಡಿ ತಾಯಿಗೆ ಒಂದು ಮಹಾಮಂಗಳಾರತಿಯನ್ನು ಮಾಡೋಣ. ಓಂ ಸರಸುಜನಲೀಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಭಕ್ತಿಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀಂ
ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ಈ ಒಂದು ದೇವಾಲಯ ಪುಟ್ಟ ಗ್ರಾಮದಲ್ಲಿದ್ದರೂ ಇಷ್ಟು ಅದ್ಧೂರಿತವಾದಂಥ ಈ ಕಾರ್ಯಕ್ರಮವನ್ನೆಲ್ಲ ನೋಡಿದ್ರೆ ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಜೊತೆಗೆ ಇವತ್ತು ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮೆಲ್ಲರ ಜನ್ಮಾಂತರವಾಗಿರ್ತಕ್ಕಂಥ ಕರ್ಮಫಲಗಳು ದೂರ ಅಂದರೆ ಅದು ತಪ್ಪಾಗಲಾರದು. ಯಾಕೆಂದರೆ ಇದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಈ ಕಾಯಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಂಗರಾಜ ಸ್ವಾಮಿಯರವರು ಹಾಗೂ ಚಿಕ್ಕಣ್ಣನವರು, ಅವರ ಶ್ರಮ ಎಷ್ಟಿದೆ ಅಂದರೆ ಅದು ಮೆಚ್ಚುವಂತಹದ್ದಿದೆ. ಒಂದು ದೇವಾಲಯದಲ್ಲಿ ದೇವರನ್ನು ಮಾತಾಡಿಸುವಂತಹದ್ದು, ಆ ದೇವರ ನಿತ್ಯಾರ್ಚನೆ ನಡೆಸ್ತಕ್ಕಂಥದ್ದು, ಜೊತೆಗೆ ದೇವರ ಒಂದು ಪೂಜಾನುಷ್ಠಾನದಲ್ಲಿ ಸತತವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹೆಚ್ಚು ಸೇವೆಯನ್ನು ಮಾಡ್ತಕ್ಕಂಥದ್ದು. ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ಏನೇ ಇದ್ದರೂ ಆ ಕಷ್ಟಗಳು ಬೇಗ ದೂರ ಆಗಲಿ ಎಂಬತಕ್ಕಂತಹ ರೀತಿಯಲ್ಲಿ ತಮ್ಮನ್ನು ತಾವು ಮರೆತು ಭಗವತಿಯ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಈ ದೇವಾಲಯ ಈ ಪುಟ್ಟ ಗ್ರಾಮದಲ್ಲಿ ಇಷ್ಟು ಪ್ರವರ್ಧಮಾನಕ್ಕೆ ಬಂದು ಇವತ್ತು ಇಡೀ ನಮ್ಮ ಊರಿನ ಜನ, ನಮ್ಮ ಹಳ್ಳಿಯ ಜನ ಎಲ್ಲರೂ ಸಹಿತ ಸಂತೋಷದಿಂದ ಸಂಭ್ರಮದಿಂದ ನಮ್ಮೂರಲ್ಲಿ ನಡೀತಿರ್ತಕ್ಕಂಥ ಈ ಜಾತ್ರೆ ಆದಂಗೆ ಆಗ್ತಾ ಇದೆ ಈ ಕಾರ್ಯಕ್ರಮ. ಅದರಲ್ಲೂ ಒಬ್ಬೊಬ್ಬ ಕಲಾವಿದರು ಅವರ ಆ ಕಲಾಪ್ರೇಮವನ್ನು ನೋಡಿದ್ರೆ ಎಷ್ಟು ಆನಂದವಾಗುತ್ತೆ. ಸಾಲದಕ್ಕೆ ಈ ಕಾರ್ಯಕ್ರಮಕ್ಕೆ ತುಂಬ ಹತ್ತಿರ ಅಂತ ಹೇಳ್ಬೋದು. ನಮ್ಮಲ್ಲಿ ಕತ್ತರಗುಪ್ಪೆನೋ ಕಾಮಾಕ್ಯನೋ ಅಥವಾ ಮೆಜೆಸ್ಟಿಕ್ಕು ಈ ಭಾಗ ಇಲ್ಲಿ ಹತ್ತಿರಕ್ಕೆ ಬಂದರೆ ಇಲ್ಲಿ ಕೆಂಗೇರಿ ಈ ಭಾಗದಿಂದ ಬಂದ ಹಾಗೆ ದುಬಾಯಿಂದ ಬಂದಿದ್ದಾರೆ.
ನಾನೇನೋ ಈ ಅಕ್ಕಪಕ್ಕದಲ್ಲಿದ್ದಾರೆ ಅಂತ ನಾನು ತಿಳಿದ್ರೆ ದುಬೈಯಿಂದ ಬಂದಿದ್ದು. ನಾನು ಕಳೆದ ಬಾರಿ ದುಬೈಗೆ ಹೋದಾಗ ಅಲ್ಲಿ ಅವರು ಸೇವೆಗೆ ಬಂದಿದ್ದರಂತೆ. ಅದೊಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ದೂರದ ಪ್ರಾಂತ್ಯ ಅಂತಲೂ ಹೇಳ್ಬೋದು. ಇವತ್ತು ಅಮೇರಿಕಾ ಅಂದರೆ ಎಲ್ಲರೂ ಸಹಿತ ಹೂಬೇರಿಸಬೇಕು. ಆದರೆ ಅಲ್ಲಿಂದ ಬಂದು ತಾಯಿ ಕೆಂಪಮ್ಮಳ ಸೇವೆ ಮಾಡಿ ಅನ್ನದಾಸೋಹವನ್ನು ಮಾಡುವಂಥ ಕೈಂಕರ್ಯವನ್ನು ಸಹಿತ ಮಾಡ್ತಿರ್ತಕ್ಕಂಥದ್ದೊಂದು ಸಂತೋಷವೇ ಸರಿ. ದಿವ್ಯಾ ಚಂದ್ರಶೇಖರ್ ಅವರಿಗೆ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಅವರು ಮಾಡುವ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಲಿ. ಅವರ ಕುಟುಂಬ ಪರಿವಾರಕ್ಕೆ ಕೆಂಪಮ್ಮಳ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಕಣ್ಣು ಕೋರೈಸುವಂತಹ ಅಲಂಕಾರ, ಎಷ್ಟೇ ಆದರೂ ಸೌಂದರ್ಯದಾಯಿನಿ ಅಮ್ಮನವರು. ಹೆಣ್ಣು ಅಂದ್ರೇ ಸೌಂದರ್ಯ. ಆ ಸೌಂದರ್ಯಕ್ಕೆ ಪ್ರತಿಯಾಗಿ ಒಂದೊಂದು ಮೂರ್ತಿಗಳನ್ನು ಸಹಿತ ಬಹಳ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿ ನಿಮ್ಮೆಲ್ಲರೂ ಸಹಿತ ಆಕರ್ಷಣೆ ಮಾಡಿ ನಿಮ್ಮ ಕಷ್ಟ ಏನಿದೆ ಆ ಕಷ್ಟವನ್ನು ನಾನು ಬೇಗ ತೀರಿಸ್ತೀನಿ ಅಂತ ಹೇಳಲಿಕ್ಕೆ ಒಂದೊಂದು ಶಕ್ತಿ ದೇವತೆಗಳನ್ನು ಇಲ್ಲಿ ಕೂಡಿಸಿದ್ದಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಿತ್ಯ ಕಲೆಯಲ್ಲೇ ಉಸಿರಾಗಿಟ್ಟುಕೊಂಡು ಕಲಾ ಆರಾಧನೆ ಮಾಡ್ತಿರ್ತಕ್ಕಂತಹ ಕಲಾವಿದರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಈ ಶುಭ ಭಾನುವಾರದಂದು ಬಹಳ ಅದ್ಭುತವಾಗಿ ನಡೆದಂತಹ ಕಾರ್ಯಕ್ರಮ. ಒಂದು ಕಡೆ ಆ ಮಕ್ಕಳು ಪ್ರಥಮದಲ್ಲಿ ಬಂದಾಗ ಮಕ್ಕಳನ್ನು ಸತ್ಕರಿಸಬೇಕು, ಗೌರವಿಸಬೇಕು ಅಂದಾಗ ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಕಣ್ಣಂತೂ ಒದ್ದೆ ಆಯಿತು. ಭಗವಂತ ಇಂತಹ ಮಕ್ಕಳಲ್ಲೂ ಇಂಥ ಒಂದು ವಿಶೇಷವಾದಂಥ ಜ್ಞಾನವನ್ನು ತುಂಬಿ ಆ ಮಕ್ಕಳ ತಂದೆ ತಾಯಂದಿರು ಪ್ರತಿನಿತ್ಯ ಕಣ್ಣೀರು ಹಾಕುವಂಥ ಕಾಲ ಆಗಿರುತ್ತೆ. ಆದರೂ ಸಹಿತ ನನ್ನ ಮಕ್ಕಳು ಇವತ್ತು ವೇದಿಕೆ ಮೇಲೆ ಬಂದು ಏನೋ ಒಂದು ಕಲೆಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರಲ್ಲ ಅಂದಾಗ ಆ ಕಲೆ ಮತ್ತಷ್ಟು ಅಭಿವೃದ್ಧಿ ಆಗಲಿ, ಮತ್ತಷ್ಟು ತೇಜೋಮಯಕವಾಗಿರಲಿ, ಆ ಜನ್ಮ ಕೊಟ್ಟಂಥ ತಂದೆ ತಾಯಿಗೆ ಒಂದಷ್ಟು ನೆಮ್ಮದಿ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿದೆ. ಯಾಕೆಂದರೆ ಕೈಕಾಲು ನೆಟ್ಟಿಗಿರೋ ನಾವೇ 108 ತಪ್ಪುಗಳನ್ನು ಮಾಡ್ತೀವಿ. ನಮ್ಮ ಬದುಕಲ್ಲೇ ಏನೇನೋ ನಡೆದು ಹೋಗ್ತಾ ಇರುತ್ತೆ. ಆದರೆ ಏನೂ ಅರಿದಂಥ ಕಂದಮ್ಮಗಳು, ಆಗುಟ್ಟರು ಮಕ್ಕಳು ಒಂದೇ, ಅವು ಒಂದೇ. ಆ ವೇದಿಕೆ ಮೇಲೆ ಅವರೊಬ್ಬೊಬ್ಬರ ಆಟ ಪಾಠಗಳು ನೋಡ್ತಿದ್ರೆ ಭಗವಂತ ಇನ್ನು ಏನೆಲ್ಲ ನೋಡಬೇಕಾಗಿದೆಯಪ್ಪ ಈ ಸೃಷ್ಟಿಯಲ್ಲಿ ಅನ್ನೋ ಮಟ್ಟಕ್ಕಾಗತ್ತೆ. ಆದರೂ ಆ ಮಕ್ಕಳು ಚೆನ್ನಾಗಿರಲಿ, ಮಕ್ಕಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿ ವಿರಾಜಮಾನಲಾಗಿ ಕೂತು ಇವತ್ತಿನ ದಿವಸ ಇಡೀ ಕರ್ನಾಟಕ ರಾಜ್ಯವೇ ಹಿಂದೆ ಇಲ್ಲಿ ತಿರುಗಿ ನೋಡುವಂಥ ರೀತಿ ಮಾಡುವಂಥ ತಾಯಿ ಕೆಂಪಮ್ಮಳ ಅನುಗ್ರಹ ಸದಾ ಆ ಮಕ್ಕಳಿಗಿರಲಿ. ಅದಾದ ನಂತರ ಭರತನಾಟ್ಯ, ನಿಮ್ಮೂರಿನ ಮಕ್ಕಳು ಅವರ ಆಟ ಪಾಠಗಳು ನೋಡ್ತಿದ್ರೆ, ಆ ವಿಶೇಷವಾಗಿರ್ತಕ್ಕಂಥ ದೇವಿಯ ನರ್ತನ ನೋಡ್ತಿದ್ರೆ ಅದು ಆನಂದವೇ ಸರಿ. ಇವತ್ತು ಹೆಣ್ಣು ಯಾವುದಕ್ಕೂ ಕಡಿಮೆ ಇಲ್ಲ, ಗಂಡಿನ ಸರಿಸಮಾನ. ಆ ಕಂಸಾಳೆ ನೃತ್ಯ ಮಾಡುವಾಗ ಹೆಣ್ಣು ಮಕ್ಕಳ ಒಂದು ಪದ ಅದು ನೋಡಿ ಬಹಳ ಆನಂದ ಆಯಿತು. ಹಾಗೆ ಆ ಡೊಳ್ಳು ಕುಣಿತ ಇರಲಿ, ಚೆಂಡೆ ವಾದ್ಯ ಇರಲಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಈಗಷ್ಟೇ ಬಂದು ಹೋದಂಥ ವಾದ್ಯಗಳು, ಇದೆಲ್ಲವೂ ಸಹಿತ ಒಂದೊಂದು ಅಮೂಲ್ಯವೇ. ಹಾಗೆ ಆ ಭರತನಾಟ್ಯ ಎಂಬತಕ್ಕಂಥದ್ದು ಸಾಮಾನ್ಯವಲ್ಲ. ಭರತನಾಟ್ಯ ಎಂಬತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದು ಕಲೆ. ಆ ಕಲೆಯನ್ನು ಸಹಿತ ಒಟ್ಟಾರೆ ಹೇಳಬೇಕಂದ್ರೆ ಒಂದೇ ಮಾತಲ್ಲಿ ಆನಂದ್ ಗುರುಜಿಯವರು ಇಷ್ಟೊತ್ತು ವೇದಿಕೆ ಮೇಲಿರುವಂಥ ಮೊದಲನೇ ಕಾರ್ಯಕ್ರಮ ಈ ತಾಯಿಯ ಸಾನ್ನಿಧ್ಯ. ಯಾಕೆಂದರೆ ಕಾರ್ಯಕ್ರಮಕ್ಕೆ ಬರೋದು, ಮೈಕು ಕ್ಯಾಮರಾ ಮುಂದೆ ನಿಂತ್ಕೊಳ್ಳೋದು, ಮಾತಾಡ್ಕೊಂಡು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಅಪ್ಪಪ್ಪ ಅಂದರೆ 1.5 ಗಂಟೆ ಕಾರ್ಯಕ್ರಮ ಮುಗಿಸಿ ಓಡಿ ಹೋಗೋದು. ಅಂತಹದ್ರಲ್ಲಿ ಇಷ್ಟು ಹೊತ್ತು ಸಮಾಧಾನವಾಗಿ ಅತ್ತ ಗರ್ಭಗುಡಿಗೆ ಹೋದರೆ ಆಕೆ ಕಟ್ಟು ಹಾಕ್ತಾಳೆ, ಅಲ್ಲಿಂದ ಬಂದರೆ ನಮ್ಮ ಗಂಗರಾಜರವರು ಕಟ್ಟು ಹಾಕಿದ್ದಾರೆ. ಇಷ್ಟೊತ್ತು ಕೂಡಿಸಿದ್ರು ನನ್ನನ್ನು. ಕಡೆಯದಾಗ ಮೈಕ್ ಕೊಟ್ಟರು, ಇನ್ನಾದರೂ ತೊಗೊಳ್ಳಿ. ನಾನು ಕೇಳಿದೆ, ಇನ್ನಾದರೂ ಮೈಕ್ ಕೊಡ್ತೀರಾ ನಮಗೆ? ಕೊಟ್ಟರೆ ಒಂದು 10 ನಿಮಿಷ ಮಾತಾಡಿ ಮುಗಿಸ್ಕೊಂಡು ಹೊರಡ್ತೀವಿ. ಯಾಕೆಂದರೆ ಇಷ್ಟು ಜನ ಅಭಿಮಾನಿಗಳನ್ನು, ಇಷ್ಟು ಜನ ತಾಯಂದರು, ಅಕ್ಕ ತಂಗಿಯರು ತುಂಬ ಹೊತ್ತಿನಿಂದ ಕಾಯ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಆದರೂ ಬಹಳ ಸಂತೋಷ. ನೀವು ಕಾತುರತೆಯಿಂದ ಕಾದದ್ದಕ್ಕೂ ಸಾರ್ಥಕ ಆಯಿತು. ಯಾಕೆಂದರೆ ನನಗಂತೂ ಬಹಳ ಸಂತೋಷ. ಇಷ್ಟು ಜನ ಮಕ್ಕಳು, ಅವರ ನೃತ್ಯ ಜೊತೆಗೆ ಆ ಮಕ್ಕಳಿಗೊಂದು ಒಳ್ಳೆಯ ಕಲೆ ಬೇಕು. ಅದಕ್ಕೆ ನಮ್ಮ ಜೀ ಕನ್ನಡದಲ್ಲಿ ಕಾಡುಗಳಲ್ಲಿಂದ ಮೊದಲುಕೊಂಡು ಹಳ್ಳಿಗಾಡು ತನಕ ಎಲ್ಲೇ ಇರ್ತಕ್ಕಂತಹ, ಅಲ್ಲಿ ತಯಾರಾಗಿರ್ತಕ್ಕಂತಹ ವಿದ್ಯೆ, ಕಲೆ ಯಾರಲ್ಲಿ ಹೆಚ್ಚು ಘನ ಇದೆ ಅಂತಹ ಮಕ್ಕಳನ್ನು ಹುಡುಕಿ ಅವ್ರನ್ನ ವೇದಿಕೆಗೆ ತರುವಂಥ ಕಾರ್ಯಕ್ರಮ ನಮ್ಮ ಜೀ ಕನ್ನಡ ಮಾಡ್ತಾ ಇದೆ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರತಕ್ಕಂಥ ವೃದ್ಧರವರೆಗೂ ಆ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡ್ತಕ್ಕಂಥವರಿಗೆ ಒಂದು ಒಳ್ಳೆಯ ಅನುಕೂಲ ಇದೆ. ನಾನು ಆಗಲೇ ನನ್ನ ಆತ್ಮೀಯರಿಗೆ ಹೇಳಿದೆ, ಇಲ್ಲಿ ಕಲೆ, ಇಲ್ಲಿ ಯಾರ್ಯಾರೆಲ್ಲ ಈ ನೃತ್ಯ ಮಾಡಿದ್ದಾರೆ, ಯಾರೆಲ್ಲ ಕಲಾವಿದರಿದ್ದಾರೆ, ಇವನ್ನೆಲ್ಲ ನಮ್ಮ ಆಶ್ರಮಕ್ಕೆ ಒಂದು ದಿವಸ ಒಂದು ಕಾರ್ಯಕ್ರಮ ಕರೆಸೋಣ, ಆ ನಮ್ಮ ಆಶ್ರಮದಲ್ಲೂ ಒಂದು ಕಾರ್ಯಕ್ರಮ ಕೊಡೋಣ ಇವರಿಗೆ ಅಂತ ಹೇಳಿದ್ದೇನೆ. ಅತಿ ಶೀಘ್ರದಲ್ಲೇ ಇದನ್ನು ಜಾರಿ ಮಾಡೋಣ. ಹಾಗೆ ಕಾರ್ತೀಕ ಮಾಸದಲ್ಲಿ ಹಚ್ಚುವ ದೀಪ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾರ್ತೀಕ ಮಾಸದ ಹುಣ್ಣಿಮೆಯೆಂದು ತಾಯಿ ಕೆಂಪಮ್ಮಳ ಸಾನ್ನಿಧ್ಯದಲ್ಲಿ ನಿಮ್ಮ ವಾಸ್ತುಗೃಹದಿಂದ
ತೆಂಬಿಟ್ಟಿನ ಆರತಿ ಆಗಲಿ ಅಥವಾ 9 ಮಣ್ಣಿನ ಹಣತೆಯಲ್ಲಿ ದೀಪವನ್ನು ತಂದು ಅವತ್ತು ಲಕ್ಷ ದೀಪೋತ್ಸವ ಆಗಲಿ. ಈ ತಾಯಿಗೆ ವರ್ಷಕ್ಕೊಂದಾವರ್ತಿ ನಡೀತಕ್ಕಂಥ ಬರೀ ಇದಷ್ಟೇ ಉತ್ಸವ ಅಲ್ಲ, ಮುಂದೆ ಕಾರ್ತೀಕ ಮಾಸದ ಹುಣ್ಣಿಮೆ ಎಂದು ಲಕ್ಷ ದೀಪೋತ್ಸವ ಮಾಡಿ ಆ ತಾಯಿನ ತೃಪ್ತಿಪಡಿಸಿ ಆ ತೃಪ್ತಿಯಾದಂಥ ಆ ಬೆಳಕಿನಲ್ಲಿ ನಾವು ನೀವೆಲ್ಲರೂ ಸಹಿತ ನೆಮ್ಮದಿಯಾಗಿರೋಣ. ಮತ್ತೊಮ್ಮೆ ಈ ಗ್ರಾಮದ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮತ್ತೊಮ್ಮೆ ನಾನು ಆದಷ್ಟು ಬೇಗ ಈ ಗ್ರಾಮಕ್ಕೆ ಬಂದು ಆ ತಾಯಿಗೆ ನಾನೇ ನನ್ನ ಕೈಯಾರ ಒಂದು ಅಭಿಷೇಕ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅದು ಅತಿ ಶೀಘ್ರದಲ್ಲೇ ಒಂದು ಕಾಯಕವನ್ನು ಮಾಡೋಣ. ಸಾಧ್ಯವಾದರೆ ಕಾರ್ತೀಕ ಮಾಸ ಇರಲಿ ಅಥವಾ ಮುಂದಿನ ಮಾಘ ಮಾಸದಲ್ಲಾದರೂ ಒಂದು ಸತಿ ಬಂದು ಆ ತಾಯಿಗೊಂದು ಅಭಿಷೇಕ ನಾನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ನಮ್ಮ ಗಂಗರಾಜರವರು ಇಂತಹ ಅದ್ಭುತವಾದಂಥ ಕಾಯಕವನ್ನು ಮಾಡಿ ನಿತ್ಯ ತಾಯಿಯ ಸೇವೆಯನ್ನು ಮಾಡಿ ಒಂದು ಕಲ್ಲು ವಿಗ್ರಹ ಆಗಬೇಕಾದ್ರೆ, ವಿಗ್ರಹ ಮಾತಾಡಬೇಕಾದ್ರೆ, ಆ ಮಾತು ತೂಕವಾಗಿರಬೇಕಾದ್ರೆ ನಿತ್ಯ ಅನುಷ್ಠಾನ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಜವಾಬ್ದಾರಿ ಇರುತ್ತೆ. ಅಂತಹ ಜವಾಬ್ದಾರಿ ಕಾಯಕವನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಈ ಗ್ರಾಮದಲ್ಲಿ ಎಲ್ಲರೂ ಸಹಿತ ತಿರುಗಿ ನೋಡುವಂಥ ರೀತಿ ಮಾಡಿರ್ತಕ್ಕಂಥ ಆ ದೇವಾಲಯ ಅದು ಸಾಕ್ಷೀಭೂತವಾಗಿದೆ. ಇದು ಸಾಮಾನ್ಯರು ಮಾಡಲಿಕ್ಕಾಗೋದಿಲ್ಲ, ಒಂದು ಶಕ್ತಿ ಇಟ್ಕೊಂಡು ಮಾಡಬೇಕು. ಆ ಶಕ್ತಿ ಅವಳು ಕೊಟ್ಟರೆ ಮಾತ್ರ ಸಾಧ್ಯ. ಆ ತಾಯಿ ಅನುಗ್ರಹದಿಂದ ಇವತ್ತಿನ ದಿವಸ ತಾಯಿಯ ವರಪುತ್ರ ಅಂದರೂ ತಪ್ಪಲ್ಲ. ಅವರು ಮಾಡ್ತಿರುವ ಸೇವೆ ಇನ್ನಷ್ಟು ಅದ್ಭುತವಾಗಿ ನಡೆದು ನಿಮ್ಮೆಲ್ಲರನ್ನು ಸಹಿತ ನಿಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೊಂದು ತೀರ್ಥಕ್ಷೇತ್ರವಾಗಿ ಬೆಳೀಲಿ. ಆ ತಾಯಿಯ ಅನುಗ್ರಹ ಸಿಗಲಿ. ಯಾರೆಲ್ಲ ಸೇವೆ ಮಾಡಲಿಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರ ಪೂರ್ವಾರ್ಜದ ಕರ್ಮಗಳನ್ನು ದೂರ ಮಾಡಿಕೊಂಡು ಎಲ್ಲರಿಗೂ ಅನುಗ್ರಹ ಸಿಗುವಂಥದ್ದಾಗಲಿ ಅಂತ ಮತ್ತೊಮ್ಮೆ ತಾಯಿನ ಪ್ರಾರ್ಥನೆ ಮಾಡಿದೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹಾಗೆ ಇಬ್ಬರು ಯತಿಗಳು ಸಹಿತ ಆಗಮಿಸಿದ್ದಾರೆ. ಆ ಇಬ್ಬರ ಸಾಧು ಸಂತರನ್ನು ಸಹಿತ ನಾನು ನಮಸ್ಕರಿಸಿ ಅವರು ಬಂದಿರತಕ್ಕಂಥದ್ದು, ಏಕೆಂದರೆ ಒಂದು ಕಾರ್ಯಕ್ರಮ ಅಂದರೆ ಎಲ್ಲರೂ ಒಗ್ಗೂಡಿಸಿದ್ರೆ ಮಾತ್ರ ಕಾರ್ಯಕ್ರಮ, ಇಲ್ಲಾಂದರೆ ಇಂತಹ ವೇದಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ತಾಯಿ ವಿಗ್ರಹಗಳನ್ನಂತೂ ತುಂಬ ಭವ್ಯವಾಗಿ ಅಂಥ ಅಲಂಕಾರ, ಒಂದೊಂದು ಪುಷ್ಪಗಳನ್ನು ನೋಡಿದ್ರೆ ಸಹಿತ ನಾನು ಆಗಿಂದ ನೋಡ್ತಾ ಇರ್ತಕ್ಕಂಥದ್ದು ದೇವರನ್ನು ನೋಡಲ, ಆ ಮಕ್ಕಳ ಕಲೆ ನೋಡಲ ಅಂತ. ಮಕ್ಕಳು ದೈವ ಸ್ವರೂಪ, ಅಂತಹ ಮಕ್ಕಳಲ್ಲಿ ವಿಶೇಷವಾದ ಕಲೆಯನ್ನು ಕಂಡೆ. ಅದೇ ಥರ ಆ ಪುಷ್ಪಗಳನ್ನು ನೋಡಿ ಅಷ್ಟೇ ಆನಂದಿಸಿದ್ದೇನೆ. ಹಾಗೆ ಅತಿ ಶೀಘ್ರದಲ್ಲಿ ತಾಯಿಯ ಮೂಲ ಸಾನ್ನಿಧ್ಯವನ್ನು, ಮೂಲ ದೇವರನ್ನ ನೋಡಬೇಕು ಅನ್ನೋ ಆಸೆಯಲ್ಲಿದ್ದೇನೆ. ಮತ್ತೊಮ್ಮೆ ನಾನು ಬರ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಸ್ವಾಮಿ ನೆಲೆ ನಿಂತು ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸಲಿಕ್ಕೆ ಹಿಂದೆ ಪೂರ್ವದಲ್ಲಿ ಪ್ರತಿಷ್ಠಾಪನಾ ಮಾಡಿರ್ತಕ್ಕಂಥವರು ಸಾಮಾನ್ಯರಲ್ಲ. ಈ ವಿಗ್ರಹದಲ್ಲಿ ಅಂತಹದ್ದೊಂದು ಶಕ್ತಿ ಇರೋದ್ರಿಂದ ಈ ಭಾಗಕ್ಕೆ ಯಾರೊಬ್ಬರು ಬಂದರೂ ಸಹಿತ ಬಂದಾಗ ಹನುಮನ ದರ್ಶನ ಮಾಡಿ ಪುರಪ್ರವೇಶ ಮಾಡಬೇಕಾದ್ದು ಧರ್ಮ ಇದೆ. ಊರು ಕಾಯುವ ಹನುಮ ಅಂತ ಹೇಳ್ತಾರೆ. ಒಂದು ಊರನ್ನು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ತಕ್ಕಂಥವನು ಹನುಮ. ರಾಮ ಸದ್ಭಕ್ತನಾದಂಥ ಹನುಮ. ಇನ್ನೇನು ಅವೋಯ್ಗು ಅಂದರೆ ನಿಮ್ಮೆಲ್ಲರ ಸಹಿತ ಒಂದು ಮನಸ್ಸಲ್ಲಿದ್ದಂಥ ಒಂದು ಸಂಕಲ್ಪ ಏನಪ್ಪ ಅಂದರೆ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ನೋಡಬೇಕು ಎಂಬತಕ್ಕಂತಹದ್ದು. ಅದು ಸದ್ಯದಲ್ಲೇ ಲೋಕಾರ್ಪಣೆ ಆಗ್ತಾ ಇದೆ. ಅಯೋಧ್ಯನಲ್ಲಿ ಮತ್ತೆ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಅರಮನೆ ಸಿದ್ಧಿ ಆಗ್ತಾ ಇದೆ. ಹನುಮ ಸಹಿತ ಬಹಳ ಸಂತೋಷಗೊಂಡಿದ್ದಾನೆ. ನಾನು ಇಲ್ಲಿ ಬಂದಾಗ ಸಂಕಲ್ಪ ಮಾಡಿದ್ದು, ಹನುಮನ ಕಂಡ ತಕ್ಷಣ ನಾನು ಅಂದಿದ್ದು ಇದೇ ಮಾತು, ನಿನ್ನ ಒಡೆಯನಾದಂತಹ ರಾಮನ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ, ಅದಕ್ಕಾಗಿ ನಿನ್ನ ಪಯಣ ಇದೆಯೇನಪ್ಪ ಅಂತ ಕೇಳಿದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಹನುಮ ಮಾತಾಡುವ ಹನುಮ. ಈ ಹನುಮನ ಮುಖದ ವರ್ಚಸ್ಸೇ ಬಹಳ ವಿಶೇಷವಾಗಿದೆ. ಈ ಹನುಮನ ಶಿಲೆ ಇವತ್ತು ನಿನ್ನೆಗೆ ಸಂಬಂಧಪಟ್ಟದ್ದಲ್ಲ. ವ್ಯಾಸರಾಯರ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ವ್ಯಾಸರಾಯರ ಕರಹಸ್ತದಲ್ಲಿ ಪ್ರತಿಷ್ಠಾಪನಾಗೊಂಡಂಥ ಬಾಲದಲ್ಲಿ ಗಂಟೆ ಇರ್ತಕ್ಕಂಥ ಹನುಮ. ಎಲ್ಲಿ ಬಾಲದಲ್ಲಿ ಹನುಮನಿಗೆ ಗಂಟೆ ಇರುತ್ತೋ ಅದು ವ್ಯಾಸರಾಯ ಪ್ರತಿಷ್ಠಾಪನೆ. ಹಾಗೆ ಇಂತಹ ಅತ್ಯದ್ಭುತವಾದಂತಹ ಇವತ್ತಿನ ಈ ಭಗವಂತನ ದರ್ಶನ ಮಾಡುವ ಭಾಗ್ಯ ನನ್ನ ಪೂರ್ವಜನ್ಮದ ಪುಣ್ಯ. ಇಂತಹ ಒಂದು ಸೌಭಾಗ್ಯವನ್ನು ಕರುಣಿಸಿದ್ದು ನಮ್ಮ ಗುಂಡಣ್ಣವರು. ಯಾಕೆಂದರೆ ನಾನು ಮುಂದಿನ ಪಯಣ ಮತ್ತೊಂದು ಕಡೆ ಇತ್ತು. ಆದರೆ ಮಾರ್ಗ ಮಧ್ಯದಲ್ಲಿ ಮಾತಾಡೋ ಹನುಮ ಇದ್ದಾನೆ, ಒಮ್ಮೆ ಬಂದು ದರ್ಶನ ಮಾಡಿ ಅಂದ್ರಲ್ಲ, ಅದು ನನ್ನ ಸೌಭಾಗ್ಯ. ಹಾಗಾಗಿ ಹನುಮನಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿದ್ದಿಷ್ಟೇ, ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ ಮೊದಲು ಒಳ್ಳೆ ಸುಭಿಕ್ಷವಾದಂತಹ ಮಳೆ ಆಗಬೇಕು. ಅದಕ್ಕೆ ರುದ್ರದೇವರ ಆಶೀರ್ವಾದ ಬೇಕು. ರುದ್ರದೇವರ ಆಶೀರ್ವಾದ ಕೇಳ್ತಿದ್ದ ಹಾಗೆ ರುದ್ರದೇವರ ಪ್ರಸಾದ ಕೊಟ್ಟರು. ಅದಾದ ನಂತರ ಇನ್ನು ಹನುಮನ ಪ್ರಸಾದ ಆಗಬೇಕಾಗಿತ್ತು. ಅದಕ್ಕಾಗಿ ಸ್ವಲ್ಪ ತಡ ಮಾಡಿದ ಭಗವಂತ. ಆದರೂ ಹನುಮ ಪ್ರಸಾದ ಕೊಟ್ಟ ಪ್ರಸಾದವನ್ನು ಸಾಂಬ ಸದಾಶಿವನ ಮೈ ಮೇಲೆ ಬಿಟ್ಟ. ಹಾಗಾಗಿ ನಾನು ಸಾಕಷ್ಟು ಈ ರಾಜ್ಯದಾದ್ಯಂತ ದೇವಾಲಯಗಳಿಗೆ ಓಡಾಡಿದ್ದೇನೆ, ದೇವಾಲಯ ದರ್ಶನ ಮಾಡಿದ್ದೇನೆ. ಹನುಮ ಮತ್ತು ಶಿವ ಇದ್ದಂಥ ಏಕೈಕವಾದಂಥ ಸ್ಥಳ ಈ ಬನ್ನೂರಲ್ಲಿ ಮಾತ್ರ. ಅಂದರೆ ಇಲ್ಲಿ ತ್ರಿಮತಸ್ಥರಲ್ಲಿ ಯಾವುದೇ ತರಹ ವೈರತ್ವ ಇಲ್ಲ, ಯಾವುದೇ ತರಹ ಮನಸ್ಸಿನ ಅಸಮಾಧಾನ ಇಲ್ಲ. ನಾವೆಲ್ಲರೂ ಒಂದು ಎಂಬತಕ್ಕಂಥ ಮನಸ್ಸು ತ್ರಿಮತಸ್ಥರ ಪೂಜಾನುಷ್ಠಾನ ಇಲ್ಲಿ ನಡೀತಿದೆ ಅಂತ ನನಗಂತೂ ಬಹಳ ಸಂತೋಷ ಇದೆ. ಹಾಗೆ ಈ ಭಾಗದ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ನನ್ನ ಆತ್ಮೀಯರಾದಂತಹ ಗುಂಡಣ್ಣವರು ಈ ಭಾಗದ ದೇವಾಲಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದ ನಿಟ್ಟಿನಲ್ಲಿ ಅವರ ಜೊತೆಗೆ ನಾನು ಇದ್ದೇನೆ. ನನ್ನಿಂದ ಯಾವತ್ತು ಯಾವ ಕಾಲಿಗೆ ಏನು ಬೇಕಾದರೂ ನಾನು ನಿಮ್ಮೊಂದಿಗಿದ್ದು ಈ ದೇವಸ್ಥಾನಕ್ಕೆ ನನ್ನದು ಒಂದು ಅಳಿದ ಸೇವೆ ಮಾಡ್ತೇನೆ. ಯಾಕೆಂದರೆ ಇಲ್ಲಿ ಮಾತಾಡುವ ಹನುಮನಿರೋದ್ರಿಂದ ದೇವಸ್ಥಾನಗಳಂತಕ್ಕಂಥದ್ದು ಸಾಕಷ್ಟು ನೋಡ್ತೀವಿ, ದೇವಾಲಯಗಳನ್ನು ಸಾಕಷ್ಟು ಭಾಗಗಳನ್ನು ನೋಡ್ತೀವಿ. ಆದರೆ ಮಾತಾಡುವ ದೇವರು ಬೇಕು. ಜೊತೆಗೆ ನಾವೇನು ಕೇಳ್ತಿದ್ದೀವಿ ನಮ್ಮ ಮಾತಿಗೆ ಭಗವಂತ ಸ್ಪಂದಿಸಬೇಕು. ಅದು ಯಾವ ಥರ ಸ್ಪಂದಿಸಬೇಕು? ನಾನು ದುಡ್ಡು ಕೇಳಿದ ತಕ್ಷಣ ದುಡ್ಡು ಕೊಡು ಅಂದರೆ ಅದಲ್ಲ, ಅಥವಾ ನನ್ನ ಆಸ್ತಿ ಕೊಡು ಅಂದರೆ ಅದಲ್ಲ, ಅಥವಾ ನನಗೆ ಇನ್ನಷ್ಟು ಆಯುಷ್ ಕೊಡು ಅಂದರೆ ಅದಲ್ಲ. ಸಮಾಜಕ್ಕಾಗಿ, ದೇಶದ ಉದ್ಧಾರಕ್ಕಾಗಿ, ಪ್ರಸ್ತುತ ಇರತಕ್ಕಂತಹ ನ್ಯೂನ್ಯತೆಗಳ ಪರಿಹಾರಕ್ಕಾಗಿ, ಅದಕ್ಕಾಗಿ ಭಗವಂತನಲ್ಲಿ ಮೊರೆ ಇಟ್ಟೆ. ಆ ಇಟ್ಟಂಥ ಪ್ರತಿ ಕ್ಷಣದಲ್ಲೂ ಕೊಟ್ಟಂಥ ಉತ್ತರ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಇಲ್ಲಿ ಶಿವ ಸಾನ್ನಿಧ್ಯ, ವಿಷ್ಣು ಸಾನ್ನಿಧ್ಯ, ಜೊತೆಗೆ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾಮಿ. ಅದರೊಂದಿಗೆ ಗ್ರಾಮದೇವತೆಯಾಗಿ ಕೋಟೆ ಮಾರಮ್ಮನ ಸಹಿತ ವಿಶೇಷವಾಗಿರ್ತಕ್ಕಂತಹ ಈ ಸಾನ್ನಿಧ್ಯ, ಇದು ಗ್ರಾಮ ಪುಟ್ಟದು, ಆದರೆ ಬೃಹತ್ ಮಟ್ಟದ ದೇವಾಲಯ ಇಲ್ಲಿದೆ. ಈ ದೇವಾಲಯಗಳು ಈ ಗ್ರಾಮದ ಸಮಸ್ತವಾಗಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಗ್ರಾಮದಿಂದ ಹೊಟ್ಟೆಪಾಡಿಗಾಗಿ ನಾವು ಎಲ್ಲೇ ಹೋಗಿದ್ದರೂ ಸಹಿತ ಈ ಗ್ರಾಮದ ಶಕ್ತಿಯನ್ನು ಅರಿತು ಆಗಿಂದಾಗಲೇ ಬಂದು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳಿಗೆ ಮತ್ತು ಹನುಮನಿಗೆ, ಮಹಾವಿಷ್ಣುವಿಗೆ ಅಥವಾ ಶಿವನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಎಲ್ಲೋ ಭಗವಂತನ ಹುಡುಕೊಂಡು ಹೋಗೋದಕ್ಕಿಂತ ಇರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಭಗವಂತನ ದರ್ಶನ ಮಾಡುವಂಥದ್ದು ಅದು ಬಹಳ ವಿಶೇಷ ಸರಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ
ತಮ್ಮೆಲ್ಲರ ನಾಮಾಂಕಿತದಲ್ಲಿ ಅಂದರೆ ನಿಮ್ಮೆಲ್ಲರ ಹೆಸರಲ್ಲಿ ನಾನು ಭಗವಂತನ ಮೇಲೆ ಈ ಪುಷ್ಪಗಳನ್ನು ಇಡುತ್ತಿದ್ದೇನೆ. ಈ ಪುಷ್ಪಗಳು ಎಲ್ಲರಿಗೂ ಸಹಿತ ಕೃಪಾಶೀರ್ವಾದವಾಗಿ ಭಗವಂತನ ಸಂಪೂರ್ಣ ಕೃಪೆ ಸಿಗುವಂಥದ್ದಾಗಲಿ. ಪುಟ್ಟ ಗ್ರಾಮದಲ್ಲಿ ಇತಿಹಾಸ ಇರತಕ್ಕಂಥ ಇಷ್ಟು ಕ್ಷೇತ್ರಗಳು. ಊರಿನ ನೈಋತ್ಯ ಭಾಗದಲ್ಲಿ ಮಹಾವಿಷ್ಣು, ಹಾಗೆ ತೊರೆಯ ಪಕ್ಕದಲ್ಲಿರ್ತಕ್ಕಂತಹ ಸಾಂಬ ಸದಾಶಿವ, ಆತ ಅಲ್ಲೇ ಇರಬೇಕು. ಯಾಕೆಂದ್ರೆ ಆತ ಚಂದ್ರಶೇಖರ. ಸದಾಕಾಲ ತಂಪಿರಬೇಕು, ಪಕ್ಕದಲ್ಲಿ ನೀರು ಹರಿಯಬೇಕು, ಆ ನೀರಿನ ವಾತಾವರಣದಲ್ಲೇ ತಾನು ತೃಪ್ತನಾಗಬೇಕು. ಯಾಕೆಂದ್ರೆ ಗಂಗೆಯನ್ನು ತಲೆ ಮೇಲೆ ಇಟ್ಟುಕೊಂಡಿದ್ದರಿಂದ ಆತ ಚಂದ್ರಶೇಖರನಾಗಿದ್ದಾನೆ. ಹಾಗಾಗಿ ತೊರೆಯ ಪಕ್ಕದಲ್ಲಿರ್ತಕ್ಕಂತಹ ಶಿವ, ಹಾಗೆ ಇಡೀ ಊರನ್ನ ಗ್ರಾಮವನ್ನ ಸಂರಕ್ಷಣೆ ಮಾಡ್ತಾ, ಗ್ರಾಮದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ಸಹಿತ ಸಲಹುತ್ತಿರ್ತಕ್ಕಂಥ ತಾಯಿ ಇಲ್ಲಿರ್ತಕ್ಕಂತಹ ಮಾರಮ್ಮ. ಹಾಗೆ ಇದೆಲ್ಲ ಆದ್ಮೇಲೆ ಪ್ರತಿಯೊಬ್ಬ ಯುವಕರಲ್ಲೂ ಸಹಿತ ಒಂದು ಉತ್ಸಾಹವನ್ನ, ಹುಮ್ಮಸ್ಸನ್ನ ಹೊರತುಂಬಿಸ್ತಿರ್ತಕ್ಕಂಥದ್ದು ಯಾರು? बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की. ಮಾರುತಾತ್ಮಕ ಪ್ರಸನ್ನ ಆಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ, ಇದಕ್ಕೆ ಇರ್ತಕ್ಕಂಥ ಇದರದೇ ಆದಂತಹ ಒಂದು ವರ್ಚಸ್ಸು, ತೇಜಸ್ಸು ಬಹಳಷ್ಟು ಇದೆ. ಸ್ವಾಮಿ ಇಲ್ಲಿ ನೆಲೆನಿಂತಿದ್ದಲೇ ಈ ಭಾಗದಲ್ಲಿ ಆಲಯ ಇಷ್ಟು ಅದ್ಭುತವಾಗಿ ಮುಂದೆ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ನನ್ನ ಮನಸ್ಸಂಕಲ್ಪ ಹೊಂದಿದೆ. ನಮ್ಮ ಗುಂಡಣ್ಣವರನ್ನ ನಾನೇ ಹೇಳ್ತಿದ್ದೇನೆ, ಒಂದು ದಿವಸ ಸ್ವಾಮಿಗೊಂದು ಅಭಿಷೇಕಕ್ಕೆ ಏರ್ಪಾటు ಮಾಡಿಕೊಡಿ, ಸ್ವಾಮಿಗೊಂದು ಮಹಾಭಿಷೇಕವನ್ನು ಮಾಡೋಣ. ಮಾತಾಡುವ ಹನುಮ, ಮುದ್ದು ಹನುಮ, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆಲಯ ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಅದಾದ ಸ್ವಲ್ಪ ದಿನದಲ್ಲೇ ಇಲ್ಲಿ ಹನುಮನಿಗೆ ಒಂದು ಮಹಾಭಿಷೇಕ ಆಗಬೇಕು. ಯಾಕೆಂದ್ರೆ ಇದು ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಶಿಲೆ. ಬಾಲದಲ್ಲಿ ಹನುಮ ಇದ್ದಾನೆ ಅಂದ್ರೆ ಆ ಹನುಮನ ಮುಂದೆ ನಿಂತು ನೀವು ಏನು ಕೋರ್ಕೊಂಡ್ರು, ಏನು ಕೇಳ್ಕೊಂಡ್ರು ಇಮಿಡಿಯೇಟ್ ಆಗಿ ಆಗುತ್ತೆ. ಆದ್ರೆ ಈ ಹನುಮನಿಗೆ ಒಂದು ವಿಶೇಷವಾಗಿದ್ದೇನಪ್ಪ ಅಂದ್ರೆ, ಸ್ವಾಮಿಗೆ ವಿಳ್ಯದೆಲೆ, ಬೆಣ್ಣೆ ಎರಡು ಸ್ವಾಮಿ ಮುಂದಿಟ್ಟು ನೀವು ಏನು ಕೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಾರೆ. ಇವತ್ತು ದೇವಾಲಯದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ದೇವಾಲಯದ ಆಡಳಿತ ಮಂಡಳಿ, ಊರಿನ ಪ್ರಮುಖರು, ಗ್ರಾಮಸ್ಥರು ತಾವೆಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ನಿಮ್ಮ ಆನಂದ್ ಗುರುಜಿಯವರನ್ನ ಬರಮಾಡಿಕೊಂಡ್ರಿ.
ನನ್ನ ಕಾರ್ಯಕ್ರಮ ಈ 5 ಗಂಟೆಗೆ ನಾನು ಬೇರೊಂದು ಕಡೆ ಇರಬೇಕಾಗಿತ್ತು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಇನ್ನು 10 ಕಿಲೋಮೀಟರ್ ಮುಂದೆ ನನ್ನ ಕಾರ್ಯಕ್ರಮ. ಆದರೆ ಒಂದು ಸಂತೋಷ, ನನ್ನೊಂದಿಗೆ ನನಗೂ ಬಲವನ್ನು ಕೊಡ್ತಕ್ಕಂಥ ಹನುಮನ ದರ್ಶನ ಮಾಡಿ ಒಂದು ಹೆಜ್ಜೆ ಮುಂದೆ ನಡೀತಿರೋದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತಾ ಇದ್ದೇನೆ. ಹಾಗಾಗಿ ಅತಿ ಶೀಘ್ರದಲ್ಲೇ ವಿಶೇಷವಾಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಹನುಮನಿಗೆ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಸೇವೆ ಮಾಡೋ ಭಾಗ್ಯ ನನ್ನ ಕರುಣಿಸಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ನಾನು ಪ್ರಯಾಣವನ್ನು ಬೆಳೆಸಬೇಕಾಗಿದೆ. ಪ್ರಯಾಣ ಮುಂದೆ ಹೊರಡುತ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗ್ರಾಮಸ್ಥರಿಗೂ ಹಾಗೂ ದೇವಾಲಯದ ಆಡಳಿತ ಮಂಡಳಿಗೂ ನನ್ನ ಆತ್ಮೀಯರಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಒಳ್ಳೆಯದನ್ನೇ ಕರುಣಿಸಪ್ಪ ಅಂತ ಹನುಮನ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ ಯೋಧರಿಗಾಗಿ, ಇದು ಒಂದು ಮಹಾಮಂತ್ರ. ಈ ನಿಮ್ಮ ಆನಂದ್ ಗುರೂಜಿಯವ್ರದ್ದು. ಎಲ್ಲಿ ಹೋದ್ರು ರೈತರಿಗೊಂದು ಸಂಕಲ್ಪ, ಯೋಧರಿಗೊಂದು ಸಂಕಲ್ಪ, ಅದನ್ನು ನಡೆಸ್ತೀನಿ. ಹಾಗೆ ಈ ಕ್ಷೇತ್ರದಲ್ಲೂ ಸಹಿತ ಹನುಮನ ಪ್ರಾರ್ಥನೆ ಮಾಡಿದ್ದೀನಿ. ಆದಷ್ಟು ಬೇಗ ವರ್ಣನ ಕೃಪೆ ಆಗಲಿ. ಇಲ್ಲಿರ್ತಕ್ಕಂಥ ರೈತ ಬಾಂಧವರು ಚೆನ್ನಾಗಿದೆ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ.
ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ. ರಾಜರಾಜೇಶ್ವರಿ ಎಲ್ಲ ಸೇವಾಕರ್ತರಿಗೂ ಭಗವತಿಯಾದಂಥ ತಾಯಿ ಮಾರಮ್ಮಳ ಅಂತರ್ಘಟ್ಟಮಳ ವಿಶೇಷವಾಗಿರ್ತಕ್ಕಂಥ ದೇವಿಯರ ಉತ್ಸವದ ಈ ಶುಭ ಮುಹೂರ್ತದಲ್ಲಿ ನೂತನವಾದಂತಹ ಆಲಯ ಪ್ರತಿಷ್ಠಾಪನಾ ಶುಭ ಮಹೋತ್ಸವಕ್ಕೆ ಚೌಡೇಶ್ವರಿ, ಮಾರಮ್ಮ ಮತ್ತು ಅಂತರ್ಘಟ್ಟಮ್ಮ ಮೂರು ಶಕ್ತಿ ದೇವತೆಗಳೇ. ಆ ಮೂರು ದೇವಿಗಳಲ್ಲೂ ಒಂದೊಂದು ಪವಾಡ ಇದೆ, ಒಂದೊಂದು ಶಕ್ತಿ ಇದೆ. ಹಾಗಾಗಿ ಈ ಸಾನ್ನಿಧ್ಯಕ್ಕೆ ಮತ್ತಷ್ಟು ಶಕ್ತಿ ಬರಲಿ ಎಂಬತಕ್ಕಂಥ ರೀತಿ ಒಂದು ಸಂಕಲ್ಪವನ್ನು ಮಾಡಿ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ, ಇವತ್ತು ಯಾರೆಲ್ಲ ಭಕ್ತರು ತಾವೆಲ್ಲರೂ ಬಂದಿದ್ದೀರಿ, ಬಹಳ ದೂರ ಭಾಗದಿಂದಲೂ ಬಂದಿದ್ದೀರಿ, ಈ ಗ್ರಾಮದ ಗ್ರಾಮಸ್ಥರಿದ್ದೀರಿ, ಸುತ್ತಮುತ್ತ ಭಾಗದಿಂದ ಬಂದಿರತಕ್ಕಂಥ ರೈತ ಬಾಂಧವರು ಬಂದಿದ್ದೀರಿ, ಈ ಭಾಗದಲ್ಲಿ ಇಲ್ಲಿ ಹುಟ್ಟಿ ಬೆಳೆದು ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಭಾರತದ ಗಡಿಯಲ್ಲಿರ್ತಕ್ಕಂತಹ ಯೋಧರಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಅವರ ಕುಟುಂಬಸ್ಥರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೆ. ಓಂ ಜಾತವೇದಸೇ ಸರ್ವಾಭಸೋಮರಾತಿ ಯತೋ ನಿದಹಾತಿ ವೇದಃ ಸನಪರ್ಷತದ ದುರ್ಗಾಣಿ ವಿಶ್ವನಾವೇವ ಸಿಂಧುಂ ದುರಿತಾತ್ ಜಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸಿ ನಮಃ. ಆಪ್ಯಾಯನಾಯ ವಿದ್ಮಹೇ ಗಂಗಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್.
विद्यभामिनी विश्वकारिणी विश्वाकारिणि विश्वंभरितये ೇಶ್ವರಿ ರಾಜರಾಜೇಶ್ವರಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ಚೌಡೇಶ್ವರಿ ಮಾರಿಕಾಂಬ ಮಾರಮ್ಮದೇವಿ ಮತ್ತು ಅಂತರಘಟ್ಟಮ್ಮ ದೇವಿಯ ನೂತನ ಆಲಯ ಪ್ರತಿಷ್ಠಾಪನಾ ಶುಭ ಮುಹೂರ್ತಕ್ಕೆ ಯಾರೆಲ್ಲ ಗಣ್ಯರು ಆಗಮಿಸಿದ್ದೀರೋ ತಮ್ಮೆಲ್ಲರಿಗೂ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ದೇವಾಲಯದ ಉದ್ಘಾಟನಾ ಸಮಾರಂಭ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಇವತ್ತಿನ ಶುಭ ಕಾಲದಲ್ಲಿ ದೇವಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನೀಲಗಿರಿ ಕಾವಲು ಎಂಬತಕ್ಕಂಥ ಪುಟ್ಟ ಗ್ರಾಮ, ಈ ಪುಟ್ಟ ಗ್ರಾಮದಲ್ಲಿ ಇಂತಹ ಒಂದು ಬೃಹತ್ ಮಟ್ಟದ ಆಲಯ, ಈ ದೇವಾಲಯವನ್ನು ಇಲ್ಲಿ ಮಾಡಬೇಕು, ಇಲ್ಲಿರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಬೇಕು, ಈ ಗ್ರಾಮ ಇಡೀ ರಾಜ್ಯವೇ ತಿರುಗಿ ನೋಡೋ ಥರ ಆಗಬೇಕು ಎಂಬತಕ್ಕಂಥ ಚಿಂತನೆ ದೇವಾಲಯದ ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ನಿಮ್ಮೂರಿನ ಮಗನಾದಂಥ ಸಿದ್ದೇಶ್ರವರದು. ಸಿದ್ದೇಶ್ರವರ ಚಿಂತನೆ ಮೆಚ್ಚುವಂತಹದ್ದು. ಅವರು ನನ್ನೊಂದಿಗೆ ಬಂದು ನಮ್ಮೂರಲ್ಲೊಂದು ದೇವಾಲಯವನ್ನು ಕಟ್ಟಿದ್ದೇವೆ, ಈ ದೇವಾಲಯಕ್ಕೆ ತಾವು ಬರಬೇಕು ಅಂದಾಗ ಒಂದು ಕಡೆ ಬಹಳ ಸಂತೋಷವೇ. ಒಬ್ಬ ರೈತ ಇಂತಹ ಒಂದು ಬೃಹತ್ ಮಟ್ಟದ ಕಾಯಕವನ್ನು ಮಾಡ್ತಾನೆ ಅಂದರೆ ಅದು ನಂಬಲಿಕ್ಕೆ ಸಾಧ್ಯ. ಕಾರಣ ತಾನು ಬೆಳೆದಿರ್ತಕ್ಕಂಥ ಬೆಳೆ, ತನ್ನ ಕಾಯಕ ಯಾವಾಗ ಲಾಭ ಬರುತ್ತೋ, ಯಾವಾಗ ನಷ್ಟ ಬರುತ್ತೋ, ಯಾವಾಗ ಮಳೆ ಬರುತ್ತೋ, ಯಾವಾಗ ಮಳೆ ಬರೋದಿಲ್ವೋ, ಮಳೆನ ನಂಬಿಕೊಂಡು ಆಕಾಶವನ್ನು ನೋಡ್ತಾ ಕೂತ್ಕೊಳ್ಳುವಂತಹ ವ್ಯಕ್ತಿ ರೈತ. ಅದಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಾನೆ, ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂಥ ಸಂಕಲ್ಪ ಈ ನಿಮ್ಮ ಮಹರ್ಷಿಗಳದು. ಯಾಕೆಂದರೆ ದೇಶದ ಬೆನ್ನೆಲುಬು ರೈತ. ಹಾಗೆ ಭಾರತದ ಗಡಿ ಭಾಗದಲ್ಲಿ ನಿಮ್ಮೆಲ್ಲರೂ ಸಹಿತ ರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಒಬ್ಬ ಯೋಧ. ಅಲ್ಲಿ ಯೋಧ, ಇಲ್ಲಿ ರೈತ. ಹಾಗೆ ಅರ್ಥಪೂರ್ಣವಾದಂಥ ಜೀವನವನ್ನು ನಡೆಸ್ತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಕಾಯಕ, ಜೊತೆಗೆ
ಎಲ್ಲ ಬೋವಿ ಜನಾಂಗದ ಎಲ್ಲರೂ ಸಹಿತ ಅಣ್ಣ ತಮ್ಮಂದರು ಸೇರಿದ್ದೀರಿ. ತಮ್ಮೆಲ್ಲರೂ ಸೇರಿ ಈ ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡಿ ನಮ್ಮ ಊರನ್ನು ಇಡೀ ರಾಜ್ಯದ ಮೂಲೆ ಮೂಲೆಗಳು ಸಹಿತ ಗೊತ್ತಾಗಬೇಕು ಅಂತ ಹೇಳಿ ರಾಜ್ಯದಲ್ಲಿ ನಡೆದಂಥ ಅತ್ಯುತ್ತಮವಾಗಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಕಾಯಕವನ್ನು ಮೆಚ್ಚುವಂಥ ರೀತಿ ದೇವಾಲಯವನ್ನು ಕಟ್ಟಿಸಿ ಗರ್ಭಗುಡಿ ಒಳಗಡೆ ಹೋಗಿ ಇನ್ನೂ ತಾಯಿ ಮುಂದೆ ನಿಂತರೆ ಸಾಕು, ತಾಯಿ ಮಾತಾಡ್ತಾಳೆ. ಇಲ್ಲಿರ್ತಕ್ಕಂಥ 3 ಶಕ್ತಿ ದೇವತೆಗಳಿದೆಯಲ್ಲ, ಆ 3 ಶಕ್ತಿ ದೇವತೆಗಳು ಸಹಿತ ಬರುವ ಪ್ರತಿಯೊಬ್ಬ ಭಕ್ತರು ಸಹಿತ ಕೈ ಬೀಸಿ ಕರೀತಾರೆ. ಕರೆದು ನಿಮ್ಮ ಕಷ್ಟವೇನು, ನಿನ್ನ ಕಷ್ಟಕ್ಕೊಂದು ಪರಿಹಾರ ಇಲ್ಲಿದೆ ಅಂಥೇಳಿ ಪರಿಹಾರದ ಪುಣ್ಯಕ್ಷೇತ್ರ ನೀಲಗಿರಿ ಕಾವಲಲ್ಲಿ ನಡೀತಾ ಇದೆ. ಇಂತಹ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಸಿದ್ದೇಶ್ವರು ತೆಗೆದುಕೊಂಡಾಗ ಸೇತುವೆ ಥರ ಸಿದ್ದೇಶ್ಗೂ ನನಗೂ ಮಧ್ಯದಲ್ಲಿ ನಮ್ಮ ಕೇದಾರ್ ಚಂದ್ರು ನಿಂತು, ನಾನು ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂಥೇಳಿ ಕರ್ಕೊಂಡು ಬಂದು ನನ್ನನ್ನು ಇವತ್ತು ಇಲ್ಲಿಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ, ಜೊತೆಗೆ ಈ ಒಂದು ಸುಂದರವಾದಂಥ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲರೂ ನೋಡುವಂಥ ಭಾಗ್ಯ ನಂದಾಯ್ತಲ್ಲ, ನನಗೊಂದು ಬಹಳ ಸಂತೋಷ. ಹಾಗೆ ಈ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ, ಸಾಧನೆಗಳನ್ನು ಮಾಡಿರೋರಿದ್ದಾರೆ, ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಂಡಿರಿದ್ದಾರೆ. ಪ್ರತಿಯೊಬ್ಬರ ಮನೆ ಮಕ್ಕಳು ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು. ಆ ವಿದ್ಯಾವಂತರಾಗಲಿ ಎಂಬತಕ್ಕಂಥದ್ದೊಂದೇ ಈ ನಿಮ್ಮ ಮಹರ್ಷಿಗಳ ಮಾತು. ಮಕ್ಕಳು ನೀವು ಬುದ್ಧಿವಂತರಾದರೆ, ನಿಮ್ಮ ಮನೆ ಮಕ್ಕಳನ್ನು ನೀವು ಒಳ್ಳೆ ಸಂಸ್ಕಾರವಂತರಾಗಿ ಮಾಡಿದ್ರೆ, ಈ ವೇದಿಕೆ ಮೇಲೆ ಇವತ್ತೆಲ್ಲರೂ ಕೂತಿದ್ದಾರಲ್ಲ, ಈ ಥರ ನಾಳೆ ನಿಮ್ಮ ಮನೆ ಮಕ್ಕಳು ಕೂತ್ಕೋತಾರೆ. ನಮ್ಮಲ್ಲಿ ವಿದ್ಯೆ ಇಲ್ಲ ಅಂದರೆ, ನಾವು ಮೂರ್ಖರಾಗಿದ್ಬಿಟ್ರೆ ನಮ್ಮನ್ನು ಯಾರೂ ತಿರುಗಿ ನೋಡೋದಿಲ್ಲ ಅಲ್ವಾ? ಮೊದಲು ನಮ್ಮ ಮನೆ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನು ಮಾಡಬೇಕು, ಒಳ್ಳೆ ಬುದ್ಧಿವಂತರನ್ನು ಮಾಡಬೇಕು. ನಮ್ಮ ತೋಳಲ್ಲಿ ಶಕ್ತಿ ಇದೆ, ಆದರೆ ತಲೆಯಲ್ಲಿ ಯುಕ್ತಿ ಬೇಕಲ್ಲ. ಬರೀ ತೋಳಲ್ಲಿ ಶಕ್ತಿ ಇದ್ದರೆ ಸಾಲದು. ಹಿಂದಿತ್ತು ಒಂದು ಕಾಲದಲ್ಲಿ ಬೋವಿ ಸಮಾಜ ಅಂದರೆ ಎಲ್ಲೋ ಕಡೆಗಣಿಸೋರು. ಇವತ್ತು ಬೋವಿ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ವಿಧಾನಸೌಧ ಮೆಟ್ಲತ್ತಬೇಕು, ಅಂತಹ ಮಟ್ಟಕ್ಕೆ ಇವತ್ತಿನ ದಿವಸ ವಿದ್ಯೆ ಎತ್ತಿ ಅವರು ಜ್ಞಾನವಂತರಾಗಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಕೂತು ಆಳ್ವಿಕೆ ಮಾಡುವಂಥ ಶಕ್ತಿ ಸಹಿತ ಬೋವಿ ಸಮಾಜಕ್ಕಿದೆ. ಅದರಿಂದ ನಿಮ್ಮನೆ ಮಕ್ಕಳನ್ನು ಒಳ್ಳೆ ಜ್ಞಾನವಂತರನ್ನು ಮಾಡಿ, ಬುದ್ಧಿವಂತರನ್ನು ಮಾಡಿ, ವಿದ್ಯಾವಂತರನ್ನು ಮಾಡಿ, ಒಳ್ಳೆ ಸಂಸ್ಕಾರವಂತರನ್ನು ಮಾಡಿ. ಮನುಷ್ಯ ಹುಟ್ಟೋದು ಬರೀ ಹೊಟ್ಟೆ ತುಂಬ ತಿನ್ನೋದು, ಕಣ್ಣು ತುಂಬ ನಿದ್ದೆ ಮಾಡೋದು, ಇದೆಲ್ಲ ಪ್ರಪಂಚ. ಇರುವ ತನಕ ಏನಿದ್ದು ಸಾಧನೆ ಮಾಡಿದ್ದೀವಿ, ನಾವು ಹೇಗೆ ಸಾಧಿಸಿದ್ದೀವಿ, ನಮ್ಮ ಬದುಕನ್ನು ಹೇಗೆ ಇಟ್ಕೊಂಡಿದ್ದೀವಿ ಅಂತ ಯಾರಿಗಿನ್ನ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಇಲ್ದಿದ್ದರೂ ಈ ಭಾಗದಲ್ಲೂ ಸಹಿತ ಎಷ್ಟೋ ಜನ ತಾಯಂದರು ನಿಮ್ಮ ಮನೆ ಮಕ್ಕಳನ್ನು ಭಾರತದ ಗಡಿ ಭಾಗಕ್ಕೆ ಕಳಿಸಿದ್ದೀರಿ, ಯೋಧರನ್ನಾಗಿ ಮಾಡಿದ್ದೀರಿ. ಆ ಯೋಧರಾಗಲಿರೋದ್ರಿಂದಲೇ ಇವತ್ತು ಈ ಭಾರತ ದೇಶ ಸುಭಿಕ್ಷವಾಗಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ತಮ್ಮೆಲ್ಲರಿಗೂ ಸಹಿತ ಶುಭ ಸಂಧ್ಯಾಕಾಲದ ಕಾರ್ತೀಕ ಮಾಸದ ಶುಭಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಬೆಳಗ್ಗೆ ನಾಳೆ ಸಂಜೆ ಎಲ್ಲರೂ ನಾನು ಹೇಳೋದನ್ನು ಆಲೋಚನೆ ಮಾಡಿ ನಾಳೆ ಬೆಳಗ್ಗೆ ಎಲ್ಲರೂ ದೀಪ ಹಚ್ಚಬೇಕು. ನಾಳೆ ಸಂಜೆ ಎಲ್ಲರೂ ಬಂದು ದೇವಾಲಯದಲ್ಲಿ ದೀಪ ಹಚ್ಚಬೇಕು. ನೀವು ತೆಂಬಿಟ್ಟಿನ ಆರತಿ ಮಾಡ್ತಿರೋ, ಮಣ್ಣಿನ ಹಣತೆಯಲ್ಲಿ ಆರತಿ ಮಾಡ್ತಿರೋ, ಆದರೆ ನಿಮ್ಮ ಊರಲ್ಲಿ ಇಂತಹ ಅದ್ಭುತವಾದಂಥ ಆಲಯ ಆಗಿ ಮಾತಾಡುವಂಥ 3 ಮುತ್ತು ಮಾಣಿಕ್ಯದಂತಿರ್ತಕ್ಕಂಥ ಅಂತಹ ಶಕ್ತಿ ದೇವತೆಗಳಿಗೆ ದೀಪವನ್ನು ಹಚ್ಚಿ ಕರ್ಮಗಳನ್ನು ದೂರ ಮಾಡಿಕೊಡೋಣ. ನಾಳೆ ತಪ್ಪದಿರ ಪ್ರತಿಯೊಬ್ಬರು ನಾಳೆ ಸಂಜೆ ದೀಪಾರಾಧನೆ ಮಾಡಿ ಒಂದು ಮೊಬೈಲಲ್ಲಿ ವಿಡಿಯೋ ನನಗೆ ಹಾಕಬೇಕು. ದಾರುಡಿ ಅಲ್ಲಿಂದ ಇಲ್ಲಿ ತನಕ ಪ್ರತಿಯೊಬ್ಬರ ಕೈಲೂ ಮಣ್ಣಿನ ಹಣತೆ ಇರಬೇಕು. ಅಮ್ಮನವರನ್ನು ಆ ದೀಪದಲ್ಲಿ ನೋಡಿ ನೀವೆಲ್ಲರೂ ಕೃತಾರ್ಥರಾಗಬೇಕು. ಯಾಕೆಂದರೆ ಒಳಗಡೆ ಮಾತಾಡೋ ದೇವಿ ಇದ್ದಾಳೆ, ಮಾತಾಡುವಂಥ ಶಕ್ತಿ ಇದ್ದಾಳೆ. ಆ ಶಕ್ತಿ ದೇವತೆ ಇರೋದರಿಂದ ಆ ಶಕ್ತಿ ದೇವತೆಯನ್ನು ಒಲಿಸ್ಕೊಳ್ಳೋದು ಹೇಗಪ್ಪ ಅಂದರೆ ದೀಪವನ್ನು ಹಚ್ಚಿ ಒಲಿಸ್ಕೊಳ್ಬೇಕು ತಾಯಿಯನ್ನು. ಎಲ್ಲರೂ ಶ್ರಮಿಸಿ ಈ ಒಂದು ಅದ್ಭುತವಾದಂಥ ಕಾಯಕವನ್ನು ಮಾಡ್ತಿರ್ತಕ್ಕಂಥ ಈ ನೀಲಗಿರಿ ಕಾವಲಿನ ಎಲ್ಲ ಗ್ರಾಮದ ಯುವ ಪಡೆ ಯಾರೆಲ್ಲ ಈ ದೇವಸ್ಥಾನಕ್ಕಾಗಿ ಒಂದು ಇಟ್ಟಿಗೆ ಮರಳು ಒಂದು ಕಲ್ಲನ್ನು ಎತ್ತಿ ದೇವಸ್ಥಾನ ರೆಡಿ ಮಾಡಿದ್ದೀರಲ್ಲ, ನಿಮ್ಮೆಲ್ಲರ ಜೀವನ ಪಾವನ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ.